ಆಚೆ ಮತ್ತೆ ಬಂದಿದ್ದಾಳೆ. ದಯವಿಟ್ಟು ಕರ್ಕೊಂಬ. ಚಂಡೆ ಅಂತಂದ್ರೆ ನಮ್ಮ ದೇವ ಸಮಾನ. ಅದಕ್ಕೆ ಯಾರಾದ್ರೂ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರೋದು. ಐ ಲವ್ ಯು ಬೀಟು, ಅಷ್ಟೇ. ನನ್ನ ಹೆಸರು ರಾಧಾ ಅಂತ, ಪಕ್ಕದ ಮನೆಗೆ ಬಂದಿದ್ದೀನಿ. ಹಾಯ್ ಹಲೋ ನಮಸ್ಕಾರ, ವಾಟ್ಸಪ್ ಫ್ಯಾಮ್. ಎಸ್, ತಮ್ಮನೇಲಿ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗೋಗಿರುತ್ತೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಹೌದು, ಕನ್ನಡದಲ್ಲಿ ಒಂದು ಪೀಟರ್ ಅನ್ನೋ ಒಂದು ಮೂವಿ ಬಂದಿದೆ. ಇದಕ್ಕೂ ಮುಂಚೆ ಐ ಥಿಂಕ್ ಅವರು ಶಿವಮೊಗ್ಗ ಹಾಗೂ ಮೈಸೂರಲ್ಲಿ ಪ್ರೀಮಿಯರ್ ಶೋ ಮಾಡಿದರು. ಪೇಯ್ಡ್ ಪ್ರೀಮಿಯರ್ ಶೋ ಸೋಲ್ಡ್ ಔಟ್ ಆಗಿತ್ತು ಅಂತ ಕೂಡ ತಿಳಿತು ನನಗೆ. ಸೊ ಆ ಒಂದು ಆಡಿಯನ್ಸ್ ಏನೊಂದು ರೆಸ್ಪಾನ್ಸ್ ಕೊಟ್ಟಿದ್ರು, ಆ ಆಡಿಯನ್ಸ್ ರೆಸ್ಪಾನ್ಸ್ ಮೇಲೆ ನಾನು ಈ ಒಂದು ಮೂವಿ ಚೂಸ್ ಮಾಡಿದೆ. ಸೊ ಇವತ್ತು ಆ ಮೂವಿ ನೋಡ್ಕೊಂಡ್ಬಂದು ಈ ಒಂದು ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ, ಯಾಕಂದರೆ ಆ ಮೂವಿ ನನಗೂ ಕೂಡ ಇಷ್ಟ ಆಯಿತು. ಸೊ ಈ ಒಂದು ಮೂವಿ ಏನಿದೆ ಅಂತಂದರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಮಲಯಾಳಮಲ್ಲಿ ಇಂಥ ಮೂವೀಸ್ಗಳು ಬರುತ್ತೆ, ಸಿಂಪಲ್ ಸ್ಟೋರಿನ ಒಂದು ಯಾವ ಥರ ಪ್ರೊಜೆಕ್ಟ್ ಮಾಡ್ತಾರೆ, ಆಡಿಯನ್ಸ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದೆಲ್ಲ ಇರುತ್ತಲ್ವ ಮಲಯಾಳಮಲ್ಲಿ. ಸೊ ಅದೇ ಥರದ ಒಂದು ಕಾನ್ಸೆಪ್ಟ್ನ ಕನ್ನಡದಲ್ಲಿ ಮಾಡಿದ್ರೆ ಯಾವ ಥರ ಇರುತ್ತೆ, ಹೇಗೆ ಅದನ್ನು ಪ್ರೊಜೆಕ್ಟ್ ಮಾಡ್ಬೋದು ಅನ್ನೋದನ್ನು ನೀಟಾಗಿ ಎಲ್ಲೂ ಏನು ನಿಮ್ಗೆ ಮೋಸ ಆಗದೆ ಇರೋ ರೀತಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಚಿತ್ರದ ನಿರ್ದೇಶಕರು ಸುಖೇಶ್ ಶೆಟ್ಟಿ. ಇದಕ್ಕೂ ಮುಂಚೆ ದೂರದರ್ಶನ ಅಂತ ಒಂದು ಮೂವಿ ಮಾಡಿದರು. ಸೊ ಆ ಮೂವಿನೂ ಚೆನ್ನಾಗಿದೆ, ಪೃಥ್ವಿ ಎಂಬರವರು ಆ್ಯಕ್ಟ್ ಮಾಡಿದ್ದು. ಆ್ಯಂಡ್ ಈ ಮೂವಿ ಚಂಡೆ ಬೇಸಲ್ಲಿ ಒಂದು ಬ್ಯಾಕ್ಡ್ರಾಪಲ್ಲಿ ಇಟ್ಕೊಂಡು ಅವರು ಮೂವಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿದೆ. ಸೊ ಇದರಲ್ಲಿ ಕತೆ ಯಾವ ರೀತಿ ಇರುತ್ತೆ ಅಂದರೆ, ಒಬ್ಬ ಹೀರೋನ ಯಾವ ಥರ ಅಂದರೆ ಧೂಮ್ ಥರ ಏನು ಇಂಟ್ರೊಡಕ್ಷನ್ ಇಲ್ಲದೆ ಒಂದು ನಾರ್ಮಲ್ ಆಗಿ ಒಬ್ಬ ಹೀರೋ ಇಂಟ್ರೊಡಕ್ಷನ್ನು, ಆಮೇಲೆ ಲೈಕ್ ಒಂದೊಂದು ಕ್ಯಾರೆಕ್ಟರ್ಗಳು ಏನಿದೆ ಈ ಮೂವಿಲಿ ನಿಮ್ಗೆ ಹೊರಗಡೆ ಬಂದ ಮೇಲೂ ಆ ಕ್ಯಾರೆಕ್ಟರ್ ಹೆಸರುಗಳು ನೆನಪಿರುತ್ತೆ. ಅಷ್ಟು ಚೆನ್ನಾಗಿ ಅವ್ರುಗಳು ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವರ ಆ್ಯಕ್ಟಿಂಗ್ನ ಡೈರೆಕ್ಟರ್ ಅಷ್ಟು ಚೆನ್ನಾಗಿ ತೆಗೆಸಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಜೆಸ್ಸಿ, ಡೇವಿಡ್, ರಾಧಾ, ಮೀರಾ, ಪೀಟರ್, ಶಂಭು, ಬಟಾಣಿ, ಆಮೇಲೆ ಸುಭಾಷ್ ಬಟಾಣಿಯವರ ಬ್ರದರ್. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಲೊಕೇಶನು ಕೂಡ ಮಸ್ತಾಗಿದೆ. ಆ್ಯಂಡ್ ಮ್ಯೂಸಿಕ್, BGM ಇರ್ಬೋದು, ಹಾಡುಗಳಿರ್ಬೋದು, ಕ್ಲಾಸ್ ಅಂತ ಹೇಳ್ಬೋದು. ಸೊ ನಿಮಗೆ ಎಲ್ಲೂ ಕೂಡ ಬೋರ್ ಹೊಡ್ಸಲ್ಲ. ನೀವು ಸೀಟಲ್ಲಿ ಕೂತಿದ್ದಾಗ ಸೊ ಆ ಒಂದೊಂದು BGM ಸೌಂಡ್ಗಳು ಏನು ಬರುತ್ತೆ, ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಲೈಕ್ ಏನಾಗುತ್ತೆ ಗುರು ನೆಕ್ಸ್ಟು ಅನ್ನೋ ಥರ ಕಾಣಿಸುತ್ತೆ. ಆ್ಯಂಡ್ ಹಾಡುಗಳು ಕ್ಲಾಸಿಕ್, ನಿಮಗೆ ಒಂದು 3 ಹಾಡಿದೆ. ಒಂದು ಡಿಂಗ್ ಡಾಂಗ್ ಬೆಲ್ ಲಾಸ್ಟಲ್ಲಿ ಬರುವಂಥದ್ದು, ಇನ್ನೊಂದು ಸುಂದರಿ ಸುಂದರಿ, ಆಮೇಲೆ ಜೋಶ್ ಜವಾನಿ, ಸೊ ಫ್ರೆಂಡ್ಶಿಪ್ ಸಾಂಗು. ಸೊ ಎಲ್ಲೂ ಕೂಡ ನಿಮಗೆ ಬೋರ್ ಆಗಲ್ಲ, ಮಜಾ ಇದೆ. ಸೊ ಹಾಡುಗಳಂತೂ ಮತ್ತೆ ಐ ಥಿಂಕ್ ನೀವು ಪ್ಲೇ ಲಿಸ್ಟಲ್ಲಿ ಹಾಕೋಬೋದು, ಡೌಟ್ ಇಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಋತ್ವಿಕ್ ಮುರಳೀಧರ್ ಇದಕ್ಕೂ ಮುಂಚೆ ಯಾವ ಮೂವಿ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ಈ ಮೂವಿಲಂತೂ ಕ್ಲಾಸ್ ಆಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಟೋರಿ ಒನ್ ಲೈನ್ ಹೇಳೋದಾದರೆ, ಇದರಲ್ಲಿ ಒಬ್ಬನ್ನ ನಂಬಿದ್ರೆ, ಫ್ರೆಂಡ್ಶಿಪ್ಪಲ್ಲಿ ಒಬ್ಬನ್ನೇ ನಂಬಿದ್ರೆ ಏನಾಗುತ್ತೆ, ಸೊ ಲವ್ವಲ್ಲಿ ಬಿದ್ದರೆ ಅದನ್ನು ಹೇಗೆ ಕಾಪಾಡ್ಕೋಬೇಕು. ಫಸ್ಟ್ ಹಾಫ್ ಬೇರೆ ಥರ ಇರುತ್ತೆ, ಒಂದು ಕಂಪ್ಲೀಟ್ ಫ್ರೆಂಡ್ಶಿಪ್ ಝೋನ್ ಆ್ಯಂಡ್ ಒಂದು ತಂಡ ಕಟ್ಟೋದು, ಈ ಥರ ಫಸ್ಟ್ ಹಾಫ್ ಹೋದರೆ. ಸೊ ಸೆಕೆಂಡ್ ಹಾಫಲ್ಲಿ ರಿವೆಂಜ್ ಸ್ಟೋರಿ ಇರುತ್ತೆ, ಅದು ಯಾವ ಥರ ಹೋಗುತ್ತೆ ಅನ್ನೋದಿರುತ್ತೆ. ಆ್ಯಂಡ್ ಫಸ್ಟ್ ಓಪನಿಂಗ್ ಹೀರೋ ಎಂಟ್ರಿ ಆದರೆ ಇಂಟರ್ವ್ಯೂಲ್ ಟೈಮಲ್ಲಿ ಒಂದು ಮೇಯ್ನ್ ಕ್ಯಾರೆಕ್ಟ್ರೇ ಡಮ್ ಅಂದ್ಬಿಡುತ್ತೆ. ಸೊ ಏನು ಗುರು ಇಲ್ಲಿಗೆ ಆಗೋಯ್ತು ಇವ್ನ ಕ್ಯಾರೆಕ್ಟರ್ ಅಂತ ಅನ್ನಿಸ್ಬಿಡುತ್ತೆ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಅದು ಆ್ಯಕ್ಚುಲ್ ಆಗಿ ಗೊತ್ತಾಗುತ್ತೆ ಏನು ವಿಷಯ ಅನ್ನೋದು. ಆ್ಯಂಡ್ ಕ್ಲೈಮ್ಯಾಕ್ಸ್ ಸಖತ್ ಗುರು, ನೆವರ್ ಎಕ್ಸ್ಪೆಕ್ಟೆಡ್. ಒಂದೊಳ್ಳೆ ಗೂಸ್ ಬಂಪ್ಸ್ ನಿಮಗೆ, ಆ ಚಂಡೆ ಸೌಂಡು, ಆ ಫೈಟು, ಒಂದೊಳ್ಳೆ ನಿಮ್ಗೆ ಆ ಬ್ಯಾಕ್ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಆಟ ಆಡಿದ್ದಾರೆ ಅಂತ ಅನ್ನಿಸ್ಬಿಡುತ್ತೆ. ಸೊ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಲೂ ಅನಿಸುತ್ತೆ ಆ ಒಂದು BGM ಹಾಕೋದಕ್ಕೆ, ಮ್ಯೂಸಿಕ್ಗಳು ಮಾಡೋದಕ್ಕೆ. ಆ್ಯಂಡ್ ಲೊಕೇಶನ್ಸ್ ಕೂಡ ಸಕ್ಕತ್ತಾಗಿದೆ. ಆ್ಯಂಡ್ ಎಲ್ಲೂ ಕೂಡ ನಿಮಗೆ ಅಷ್ಟು ಬೋರ್ ಆಗೋದಿಲ್ಲ. ಸೊ ಆರಾಮಾಗಿ ಮೂವಿ ನೋಡ್ಕೊಂಡು ಹೋಗ್ಬೋದು. ಆ್ಯಂಡ್ ಒಂದೊಳ್ಳೆ ಏನು ಡೈರೆಕ್ಟರ್ ಹೇಳಿರೋ ಹಾಗೆ ಒಂದೊಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಥಿಯೇಟ್ರಲ್ಲೇ ನೋಡಬೇಕು ಅನ್ನೋದು ಏನು ಹೇಳಿದಾರಲ್ಲ, ಖಂಡಿತವಾಗ್ಲೂ ನಿಜ. ಸೊ ನೀವು ಥಿಯೇಟ್ರಲ್ಲಿ ನೋಡಿದ್ರೆ, ನಾನು ಥಿಯೇಟ್ರಲ್ಲಿ ನೋಡಿದ್ನಲ್ಲ, ಒಂದೊಳ್ಳೆ ಮಜಾ ಇದೆ. ಇದನ್ನೇನಾದರೂ OTTಲಿ TVಲಿ ಹಾಕೊಂಡು ನೋಡಿದ್ರೆ ಆ ಎಕ್ಸ್ಪೀರಿಯನ್ಸ್ ಸಿಗೋದೇ ಇಲ್ಲ ಖಂಡಿತವಾಗ್ಲೂ. ಸೂ ಫ್ರಮ್ ಸೋ ಯಾವ ಥರ ಇದೆ ಹೇಳಿ, ಒಂದು ಒಳ್ಳೆ ಸಿಂಪಲ್ ಕಾನ್ಸೆಪ್ಟು, ಅದನ್ನು ಎಂಡ್ವರೆಗೂ ಹೇಗೆ ತಗೊಂಡೋಗಿದಾರಲ್ವ. ಸೊ ಅದೇ ಥರ ಇದೊಂದು ಸಿಂಪಲ್ ಕಾನ್ಸೆಪ್ಟು, ಕ್ಲೈಮ್ಯಾಕ್ಸ್ ನಿಮಗೆ ಅಲ್ಟಿಮೇಟು, ಮಜಾ ಇದೆ ಗುರು. ದಯವಿಟ್ಟು, ನನಗಂತೂ ಈ ಮೂವಿ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗ್ಬೋದು. ಸೊ ದಯವಿಟ್ಟು ಈ ಮೂವಿ ಟಿಕೆಟ್ನ ಬುಕ್ ಮಾಡಿ, ನೀವು ಡೈರೆಕ್ಟಾಗಿ ಥಿಯೇಟ್ರಲ್ಲೂ ಹೋಗಿ ಕೂಡ ಟಿಕೆಟ್ ತೊಗೋಬೋದು. ಯಾಕಂದರೆ ನಾನು ಥಿಯೇಟ್ರಲ್ಲೇ ಹೋಗಿ ತೊಗೊಂಡೆ. ಆ್ಯಂಡ್ ಬುಕ್ ಮೈ ಶೋ ಅಲ್ಲೂ ಕೂಡ ಇದೆ. ಸೊ ಒಳ್ಳೆ ರೇಟಿಂಗ್ ಕೂಡ ಇದೆ ಬುಕ್ ಮೈ ಶೋ ಅಲ್ಲಿ. ಸೊ ಇವತ್ತೇ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಪೀಟರ್ ಜೈ, ಒಳ್ಳೆಯದಾಗಿ.